ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲ್ಯಾಪ್ಟಾಪ್ ಶಾಪಿಗೆ ಸ್ವಾಗತ. ಲಾಸ್ಟ್ ಟೈಮು ನಾವು ನೋಡಿದ್ದೇವೆ ಲ್ಯಾಪ್ಟಾಪ್ ಪಾರ್ಟ್ಸಲ್ಲಿ ಕ್ಯಾಮ್ರಾ, ಕೀಬೋರ್ಡ್ ಎಲ್ಲ. ನೆಕ್ಸ್ಟ್ ಒಂದು ಟಚ್ ಆ್ಯಂಡ್ ಟ್ಯಾಬ್ ಅಂತಾರೆ, ಪ್ಲಸ್ ಇದನ್ನು ಅಂತಾರೆ, ಇದಕ್ಕೆ ಟ್ಯಾಬ್ಲೆಟ್ ಪಿ ಸಿನೂ ಅಂತಾರೆ. ಟ್ಯಾಬ್ಲೆಟ್ ಪಿ ಸಿಯಲ್ಲಿ ಏನಿದೆ ಅಂದರೆ ನಾರ್ಮಲ್ ಲ್ಯಾಪ್ಟಾಪ್ ಥರ. ಓಕೆ, ಇವಾಗ ಏನಂದರೆ ಟೂ ಇನ್ ಒನ್ ಲ್ಯಾಪ್ಟಾಪ್. ಇದು ಟೂ ಇನ್ ಒನ್ ಲ್ಯಾಪ್ಟಾಪ್ಸ್ ಅಂದರೆ ಇದು ಲ್ಯಾಪ್ಟಾಪ್ ಥರನೇ, ಪ್ಲಸ್ ಫೋಲ್ಡಿಂಗ್, ಈ ಥರ ಒನ್ ಸೈಡ್ ನೀವು ಯೂಸ್ ಮಾಡ್ಬೋದು, ಸೆಕೆಂಡ್ ಸೈಜ್ ಯೂಸ್ ಮಾಡ್ಬೋದು, ಪ್ಲಸ್ ರಿಮೂವಬಲ್ ಇರುತ್ತೆ. ಇದು ಬಂದು ಟ್ಯಾಬ್ಲೆಟ್ ಮೋಡ್ ಅಂತಾರೆ, ಇದು ಬಂದು ಕೀಬೋರ್ಡ್ ಮೋಡ್. ಇದು ಎರಡು ಸಪ್ರೇಟ್ ಆಗಿ ಬರುತ್ತೆ, ಬಟ್ ಏನೋ ಮೇಜರ್ ವರ್ಕಲ್ಲಿ ಎರಡು ಜಾಯಿಂಟ್ ಮಾಡಿಬಿಟ್ಟು ಯೂಸ್ ಮಾಡ್ಕೋಬೋದು. ಟಚ್ ಆ್ಯಂಡ್ ಟ್ಯಾಬ್ ಅಂತಾರೆ, ಟೂ ಇನ್ ಒನ್ ಲ್ಯಾಪ್ಟಾಪ್ಸ್ ಅಂತಾರೆ. ಇದರಲ್ಲಿ ಮ್ಯಾಕ್ಸಿಮಮ್ ಬರೋದು 13.3 ಇಂಚ್. 13.3 ಇಂಚಿಂದ 10 ಇಂಚು ಬರ್ತಾ ಇತ್ತು ಮೊದಲೆಲ್ಲ, ಇವಾಗೆಲ್ಲ 13.3 ಆಗಿದೆ. ಪ್ಲಸ್ ಕಮರ್ಷಿಯಲಲ್ಲಿ 12 ಇಂಚಲ್ಲಿ ಬರುತ್ತೆ, 12 ಇಂಚಲ್ಲಿ ನಾರ್ಮಲ್ ಆಗಿ ಬರುತ್ತೆ. ಬಟ್ ಹೈ ಕ್ಲಾಸ್ ಜಾಸ್ತಿ ಯೂಸ್ ಮಾಡೋದು, ಪ್ಲಸ್ ಡಿಸೈನಿಂಗು, ಪ್ಲಸ್ ಆರ್ಕಿಟೆಕ್ಚರ್ ಡಿಸೈನಿಂಗ್, ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಒಂದು 1 ಮಿನಿಟ್ ಇರೇಸ್ ಮಾಡಬೇಕಲ್ಲ, ಇಲ್ಲ ಇರೇಸ್. ಓಕೆ, ನೆಕ್ಸ್ಟ್ ಒಂದು ಟ್ಯಾಬ್ಲೆಟ್ ಅಂದರೆ ನಾರ್ಮಲ್ ಆಗಿ ಫಸ್ಟ್ ಎಲ್ಲ ಬರ್ತಾ ಇತ್ತು 7 ಇಂಚು, ಅದಾದಮೇಲೆ 8 ಇಂಚು, ಅದಾದಮೇಲೆ 9 ಇಂಚು, ಇವಾಗೆಲ್ಲ 10 ಇಂಚು ಬರ್ತಾ ಇದೆ. ಬಟ್ ಮೇಜರ್ ಬ್ರ್ಯಾಂಡ್ಸಲ್ಲಿ ಬರ್ತಾ ಇಲ್ಲ. ಮೇಜರ್ ಬ್ರ್ಯಾಂಡ್ಸಲ್ಲಿ ಯಾವುದಂದರೆ ಫಸ್ಟ್ ಎಲ್ಲ ಡೆಲ್ಲಲ್ಲಿ ಬರ್ತಾ ಇತ್ತು. ಡೆಲ್ಲಲ್ಲಿ ನೋಡಿದರೆ ಬರ್ತಾ ಇತ್ತು, ಪ್ಲಸ್ ಲಿನೋವೋ, ಇವಾಗಲೂ ಲಿನೋವೋ ಬರ್ತಾ ಇದೆ. ಪ್ಲಸ್ ಎಚ್ ಪಿ ಎಲ್ ಇತ್ತು, ಎಚ್ ಪಿ ಸ್ಟಾಪ್ ಮಾಡಿದೆ, ಇವಾಗ ಎಚ್ ಪಿ ಎಲ್ ಬರ್ತಾ ಇಲ್ಲ. ಬೇರೆ ವಿವೋ, ಆಸೂಸು ಅದರಲ್ಲೆಲ್ಲ ಬರ್ತಾ ಇತ್ತು. ಓಕೆನಾ, ಇದರಲ್ಲಿ ಯಾವ ಥರ ಯೂಸಸ್ ಮಾಡೋದು ಅಂತ ಹೇಳ್ಬಿಡ್ತೀನಿ ನಾನು. ಫಸ್ಟ್ ಒಂದು ಸ್ಟೇಟಸ್ ಬಾರ್ ಅಂದರೆ ಮೇಲ್ಗಡೆ ಇರುತ್ತೆ, ಡೇಟು, ಟೈಮು, ಹೆಂಗೆ ಲ್ಯಾಪ್ಟಾಪ್ಸಲ್ಲಿ ಕೆಳಗಡೆ ಇರುತ್ತಲ್ಲ ಆ ಥರ ಸೇಮ್ ಇದರಲ್ಲಿ ಸ್ಟೇಟಸ್ ಬಾರ್ ಇರುತ್ತೆ. ಇದರಲ್ಲಿ ಡೇಟು, ಟೈಮ್ ಎಲ್ಲ ಚೇಂಜ್ ಮಾಡ್ಕೋಬೋದು. ಪ್ಲಸ್ ಫ್ರಂಟ್ ಕ್ಯಾಮ್ರಾ ಇರುತ್ತೆ, ಇದಕ್ಕೆ ಫ್ರಂಟ್ ಕ್ಯಾಮ್ರಾ, ಫೋಟೋಸ್ ಎಲ್ಲ ಸೆಲ್ಫಿ ಅದು ತೊಗೊಳಕ್ಕೆ ಆ ಥರ ಯೂಸ್ ಮಾಡೋದು. ಪ್ಲಸ್ ಇಲ್ಲಿ ಕೆಳಗಡೆ ಇದೆಲ್ಲ ಬಟನ್ ಇರುತ್ತೆ, ಒಂದು ಸಿಂಗಲ್ ಬಟನ್. ಓನ್ಲಿ ಆ್ಯಪಲಲ್ಲಿ, ನಾನು ಯಾವುದೋ ಬ್ರ್ಯಾಂಡ್ ಪ್ರಮೋಟ್ ಮಾಡ್ತಾ ಇಲ್ಲ, ಬಟ್ ಆ್ಯಪಲ್ಲಿ ಒಂದು ಟ್ಯಾಬ್ಸ್ ಚೆನ್ನಾಗಿ ನಡೀತಾ ಇರೋದು ಅಂದರೆ ಇದು ಜಾಸ್ತಿ. ಇದರಲ್ಲಿ ಯಾವ ಥರ ಅಂದರೆ ತೋರಿಸ್ತಾ ಇರೋದು, ಇದರಲ್ಲಿ ಸಿಂಗಲ್ ಒಂದೇ ಬಟನ್ ಬರುತ್ತೆ, ಹೋಮು. ಇವಾಗೆಲ್ಲ ಆ ಬಟನ್ ತೆಗೆದುಬಿಟ್ಟಿದ್ದಾರೆ, ನಾರ್ಮಲ್ ಆಗಿ ಇದು ಟಚ್ ಆ್ಯಂಡ್ ಟ್ಯಾಬ್ ಥರ ವರ್ಕ್ ಆಗುತ್ತೆ. ಓಕೆ, ಇದರಲ್ಲಿ ಸ್ಕ್ರೀನ್, ಬ್ಯಾಕ್ ಸೈಡ್ ಸ್ಕ್ರೀನ್, ಇಲ್ಲಿ ಒಂದು ಕ್ಯಾಮ್ರಾ ಇರುತ್ತೆ ಬ್ಯಾಕ್ ಸ್ಕ್ರೀನಲ್ಲಿ, ಪ್ಲಸ್ ಮೈಕು, ಹೆಡ್ಫೋನ್ ಜಾಕು, ಪ್ಲಸ್ ಡಾಕಿಂಗ್ ಅಂದರೆ ಕೆಳಗಡೆ ಒಂದು ಸ್ಟ್ಯಾಂಡ್ ಥರ ಬರುತ್ತೆ. ಈ ಥರ ಸ್ಟ್ಯಾಂಡಲ್ಲಿ ನೀವು ಡೈರೆಕ್ಟಾಗಿ ಈ ಥರ ಪ್ಲೇಸ್ ಮಾಡಿಬಿಟ್ಟು ಈವನ್ ಕೀಬೋರ್ಡ್ ಥರ ಇಲ್ಲೆಲ್ಲ ಕೀಬೋರ್ಡ್ಸ್ ಎಲ್ಲ ಯೂಸ್ ಮಾಡ್ಕೋಬೋದು ಆ ಥರ. ಅದಕ್ಕೆ ಡಾಕಿಂಗ್ ಸ್ಲಾಟ್ ಇರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋ ವಿದಿನ್ 2 to 3 ಡೇಸಲ್ಲಿ ಬರುತ್ತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.